புள்ளிங்க எல்லாம் பயங்கரம் சேம் பட் டிஃபரெண்ட் சேம் பட் டிஃபரெண்ட் எங்களை பார்த்த கமல மயங்கி ஓய்ந்துரும். ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ಆಫ್ಟರ್ ಲಾಂಗ್ ಟೈಮ್ ನಾವು ಮತ್ತೆ ವಿಡಿಯೋ ಮಾಡಕ್ ಬಂದಿದೀವಿ. ನಮ್ಮಿಬ್ರನ್ನ ಮಿಸ್ ಮಾಡ್ಕೊಂಡ್ರ? ನಮ್ಮಿಬ್ರನ್ನೇನು ಮಿಸ್ ಮಾಡ್ಕೊಂಡಿರಲ್ಲ, ಮೇ ಬಿ ವಿಡಿಯೋ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಇವತ್ತು ಕೂಡ ಸಖತ್ತಾಗಿರುವಂಥ ಒಂದಷ್ಟು ಮೀಮ್ಸ್ಗಳನ್ನ ತಂದಿದ್ದೀವಿ. ಇನ್ನ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆವರೆಗೆ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಇದು ಓಪಾರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಣ್ಣ ಫಸ್ಟೇ ಬಂದ್ಬಿಟ್ಟವ್ರು ಇವತ್ತು. ಕಿಸ್ಸರ್ ಸ್ಲಾಪ್. It was at this moment that he knew he fucked up. புள்ளிங்க எல்லாம் பயங்கரம் எங்களை பார்த்த கமல மயங்கி ஓய்ந்துரும். ಅದೆಲ್ಲ ಅವಳಿಗೆ ಹೊಡೆಯಕ್ಕೆ ಚಾನ್ಸ್ ಸಿಗ್ತದೆ ಅನ್ಕೊಂಡಿದ್ರೇನೋ. ಪಾಪ ಹೊಡೆದ್ಬಿಟ್ಟು ಹೊಂಟೋದ. ಒಂದ್ ಕಡೆ ಹಂದಿ ಊಟ ತಿಂತಾ ಇರೋದಿಂಗೆ ಅಲ್ಲಿ ಕರೆಕ್ಟ್ ಆಗಿ ಮಾನಸ್ ಊಟ ಮಾಡ್ತಾ ಇರೋದು. ಆಮೇಲೆ ಹಂದಿ ಫೋಟೋ ಹಾಕ್ಬಿಟ್ಟು ಇದು ಯಾರು ಗೆಸ್ ಮಾಡಿ ಅಂತ ಹಾಕೋದು. ಆಮೇಲೆ ಇನ್ನೊಂದು ಸಾಂಗ್ ಬರ್ತಲ್ಲ, ಸೇಮ್ ಬಟ್ ಡಿಫರೆಂಟ್ ಸೇಮ್ ಬಟ್ ಡಿಫರೆಂಟ್, ಅದಕ್ಕೆ ವಿಡಿಯೋ ಫೋಟೋ ನಕ್ಕಿದೀನಿ ಮೇಡಮ್. ಅಲ್ಲ ಆತರ ಈ ತರದೆಲ್ಲ ಯಾವ ಟ್ರಾಲ್ ಎಲ್ಲ ಇಷ್ಟ ಆಯ್ತು ನಿಮಗೆ? ತುಂಬಾ ಇಷ್ಟ ಆಗಿದೆ. ಒಂದ್ ಕಡೆ ಅದೇ ಹಂದಿ ಫೋಟೋ ಹಾಕ್ಬಿಟ್ಟು ಎಲ್ಲಿ ಬೇಜಾರಾಗಿಲ್ಲ, ಖುಷಿ ಆಯ್ತು. ನನಗೋಸ್ಕರ ಎಷ್ಟು ಕೆಲಸ ಮಾಡಿದಾರೆ. ಎಷ್ಟು ದಿನದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನ್ ಗೊತ್ತಾ, ಒಳಗಡೆ ಸಿಕ್ಕಾಪಟ್ಟೆ ಉರ್ದೋಯ್ತೈತೆ, ಮೇಲೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಒಂಥರ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಎಸ್ ಹೌದು. ಬಟ್ ಮರ್ತೇ ಹೋದ್ರಲ್ಲ ಜನ ಇವಾಗ. ಹೌದು ಎಲ್ಲ ಈಗ ಹೊರಗಡೆ ಬರೋ ಸ್ಪರ್ಧಿನೂ ಅಷ್ಟೇ, ಮಾನಸನ ಬಗ್ಗೆ ಇವರು ಕೇಳ್ತಿಲ್ಲ, ಅವರು ಹೇಳ್ತಿಲ್ಲ, ಮರ್ತೋಗ್ಬಿಟ್ಟವ್ರೆ. ಶಾರ್ಟ್ ಟರ್ಮ್ ಮೆಮೊರಿ. ಏನದು ಅನ್ಎಕ್ಸ್ಪೆಕ್ಟೆಡ್? ಏನ್ ಬ್ಲಡ್ ಅದು? ಕುಂಕುಮನ ರೆಡ್ ಇರ್ತಾನ ಅದು. ನಿಜ ಅನ್ಎಕ್ಸ್ಪೆಕ್ಟೆಡ್ ಇದು. ನಾವು ಚಿಕ್ಕದ್ರಲ್ಲಿದ್ದಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಈ ತರ ಸೊತೋದಂಗ್ ಮಲ್ಕೊಬಿಡ್ತಿದ್ದೆ. ನನ್ನ ತಮ್ಮ ಬಂದ್ಬಿಟ್ಟು ನೋಡೋ ಗಂಟೆ ನೋಡುವ, ಒಂದ್ ಟೈಮಲ್ಲಿ ಅಳುವ, ಆಮೇಲೆ ಬುದ್ಧಿ ಬರ್ತಿದ್ದಂಗೆ ಬಂದ್ಬಿಟ್ಟು ಚಕ್ಲುಗುಳಿ ಕೊಟ್ಬಿಡ್ತಿದ್ದ, ಎದ್ದು ಬಿಡ್ತಿದ್ದೆ. ಮಾಡಿದಿರಾ ಕಾಲೇಜ್ ಲೈಫಲ್ಲಿ ಇದನ್ನ? ಇಲ್ಲ, ನಾವು ಹಾಸ್ಟೆಲ್ ಅಲ್ಲಿ ಮಾಡ್ತಿದ್ದ ಹಿಂಗೆ, ವಾರ್ಡನ್ ರೂಮ್ ತಟ್ಬಿಟ್ಟು ಓಡೋಗ್ಬಿಡುದು. ನಾವು ಬೇರೆ ಮಾಡಿದೀವಿ. ಬೇಡ ಬಿಡಿ, ಹೇಳೋದು ಸುರೇಶು ಕೊನೆಗೂ ನನ್ನ ನೋಡಕ್ ಬಂದ್ರಲ್ಲ ಮಗ, ನೀವೇ ಕೊಟ್ರು ನನ್ನ ಬಗ್ಗೆ ಒಳ್ಳೇದ್ ಬಯಸೋದು ಅಂತ. ಅಂದ್ರೆ ಆತ್ಮಹತ್ಯೆ ಮಹಾಪಾಪ. ಆತ್ಮವನ್ನ ಹತ್ಯೆ ಮಾಡುವಂತ ಕೆಲಸ ಯಾರು ಮಾಡಬಾರ್ದು. ಇಲ್ಲ, ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅವನ ಬಗ್ಗೆ ಗೊತ್ತಾಗಿದ್ದೇನು ಅಂದ್ರೆ, ಎಲ್ಲ ತುಂಬಾ ಸಾಲಗಳು ಮಾಡ್ಕೊಂಡಿದ್ದ ಅಂತ. 70 ಲಕ್ಷ ರೂಪಾಯಿಗೆ ಆನ್ಲೈನ್ ಗೇಮ್ ಆಡಿದ್ದಂತೆ. ಅದರಲ್ಲಿ ಒಂದು 70 ಲಕ್ಷ ಹೋಗಿತ್ತು. ಅನೇಕರ ಬಳಿ ಕೈ ಸಾಲಗಳು, ಎಲ್ಲ ತುಂಬಾ ಸಾಲಗಳು ಮಾಡ್ಕೊಂಡಿದ್ದ ಅಂತ. ಅವನು 6 ಬಾಟ್ಲನ್ನ ಕೈನಲ್ಲಿ ಹಿಡ್ಕೊಬರುವಂತ ವ್ಯಕ್ತಿನ ನಾನು ನೋಡಿದೆ. ಇಲ್ಲಿರಂತ ಬಡವ್ರ ಮನೆ ಹುಡುಗಿ, ಅವಳನ್ನ ಲಿವಿಂಗ್ ಟುಗೆದರ್ ಇನ್ನೊಂದು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೆಣ್ಮಗು ದಾನ ಕೊಟ್ಬಿಟ್ಟಿದ್ದ. ಅದಕ್ಕೆ 3 ವರ್ಷ. ನಾನು ಹೆಂಗೆ ಇವಾಗ ಹಿಂಗಾಗ್ಬಿಟ್ರೆ, ಬೋಳಿ ಮಗನೇ ಸತ್ತೋಗೋ, ನೀನು ಹಾಳಾಗೋಗ್ಬೇಕಣೋ ನೀನು ಅಂತ ಬೈತಾವನೆ. ಅದೇ ಅವ್ರಿಗೆ ಇದು ಹೆಸರು ಮಕ ಇಲ್ಲಿ ಎಲ್ಲ ಇತ್ತು, ಕ್ಯೂ ರಕ್ತ ಎಲ್ಲ ಬರೋದು ಕೆರೆದ್ರೆ ಅವನು ಟ್ರೀಟ್ಮೆಂಟ್ಗೆ ಹೋಗೋಂದ್ರೆ ಹೋಗ್ತಾ ಇರಲಿಲ್ಲ. ಅದು ಇಡೀ ಬಾಡಿ ಎಲ್ಲ ಆಗಬೇಕು, ನಾನು ನೋಡಬೇಕು ಅನ್ನೋನು. ಹೀಗೆ ಬಹಳ ಗೊಂದಲಮಯವಾಗಿತ್ತು ಅವ್ರ ಬದುಕು. ಎನಿವೆ, ಅವನು ಇದ್ದಷ್ಟು ದಿನ ಒಳ್ಳೆ 2 ಕೃತಿನ ಕೊಟ್ಟು ಹೋಗಿದ್ದಾನೆ. ಅಷ್ಟು ಮಾತ್ರ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಲೋ ಮಚಾ, ಅವನ ಹಳೆಯಡು ಶಾಂತಿ ಬಿಟ್ಟೋದ್ಲು ಅಂತ ತಾನೆ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದು. ಮತ್ತೆ ನೀನ್ ಶಾಂತಿ ಸಿಗ್ಲಿ ಅಂತಿದ್ಯಾ? ಅಯ್ಯೋ ನನ್ನ ಮಕ್ಕಳಲ್ಲಿ ಬಿಟ್ರೆ ಎಷ್ಟು ಮನ್ಸೋದ ಅಂತ ಅನ್ಬಿಡ್ತೀರಾ ನೀವು?
ದೊಡ್ಡ ನಮಸ್ಕಾರ. ಎಸ್, ಒಂದು ಕಡೆ ಫನ್ನಿ ಆಗಿತ್ತು ಇದು, ಬಟ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವಾಯ್ಸ್ ಕೇಳಿದಾಗ ಇದು ಯಾವ ಬೇಸ್ ಇದ್ರ ಮೇಲೆ ತಗೊಂಡು ಮಾಡಿರೋದು, ಕ್ರಿಯೇಟ್ ಮಾಡಿರೋದು ಅಂತ. ಸೀರಿಯಸ್ಲಿ ಹೇಳ್ತೀನಿ, ಅದು ಯಾವುದೇ ಶತ್ರು ಆದರೂ ಅಷ್ಟೇ, ನೀವು ಎಂಥ ದೊಡ್ಡ ಆ್ಯಕ್ಟರೇ ಆಗಲಿ, ದೊಡ್ಡ ಸೆಲೆಬ್ರಿಟಿನೇ ಆಗಲಿ, ಒಬ್ಬರು ಸತ್ತೋದಾಗ ಅವ್ರು ಎಷ್ಟೇ ಕೆಟ್ಟವರಾಗಲಿ ಈ ಥರ ಮಾತಾಡೋದು ಒಬ್ಬ ಸತ್ತೋ ವ್ಯಕ್ತಿ ಬಗ್ಗೆ ಖಂಡಿತ ತಪ್ಪು. ತರಲ್ಲ ಅಂತ ದೊಡ್ಡ ಆಕ್ಟರ್ಗೆ ಅದು ಸರಿಯಲ್ಲ ಅಂತ ನಾನು. ಅದು ಏನಂದ್ರೆ ಸತ್ತಿರೋರ ಮೇಲೆ ಏನೂ ಎಫೆಕ್ಟ್ ಆಗಲ್ಲ, ನೀವು ಇರ್ತೀರಲ್ಲ ಮಾತಾಡ್ತಿರಲ್ಲ ಅವ್ರ ಮೇಲೆ ಖಂಡಿತ ಎಫೆಕ್ಟ್ ಆಗುತ್ತೆ. ಸೊ ಅವ್ರ ಹೆಸರು ತಗೊಳ್ಳೋದು ಬೇಡ, ನಿಮಗೂ ಗೊತ್ತಿರೋದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂದ್ಬಿಟ್ಟು ಕಾಮೆಂಟ್ ಆಗಿ ತಿಳಿಸಿ. ಆ ಫ್ಯಾನ್ ಏನಕ್ಕೆ ತಿರುಗ್ತಿದೆ ಗೊತ್ತಾ? ಗಾಳಿ ಬದಲ ತಿರುಗ್ತಿರ್ಬೇಕಿಲ್ಲ, ಸ್ವಿಚ್ ಗೊತ್ತಿಲ್ಲ ಯಾಕೆ. ಈಗ ತಾನೇ ಒಬ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಇದಕ್ಕೆ. ಈ ಲೈಟ್ ಯಾಕೆ ಉರಿತಾ ಇಲ್ಲ ಗೊತ್ತಾ? ಲೈಟ್ ಆಫ್ ಮಾಡಿದ್ಯಾ ಅದಕ್ಕೆ? ಇಲ್ಲ, ಲೈಟ್ ಕೆಟ್ಟೋಯ್ತು. ಡಬ್ಬಾ ಜಾಬ್ಗಳು ಗೈಸ್, ಡಬ್ಬಾ ಜಾಬ್ಗಳು. ಎಲ್ರಿ ಓ ಹೆಣ್ಮಗು ಹೌದು, ಮೊನ್ನೆ ನೀನು ಹಿಂಗೆ ಅಂತ ಅಂದಿದೆ ಅಲ್ಲ? ಯಾರು? ಅಲೋ, ತರಕಾರಿ ಎಲ್ಲ ತರೋದು ಇವರೇ ಗೈಸ್, ನಾನೇನಲ್ಲ. ಹೆಂಗೆ ಅಣ್ಣ ಕೋಮಾಗೆ ಹೋಗೋದು ಮಾತ್ರ ಬಾಕಿ ಇತ್ತು, ಏನಂತೀರಾ? ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಹೇಳ್ತೀವಿ. ಬೇಬಿ ಕಾಫಿ. Coffee? Okay. Coffee. ಸ್ಟಾರ್ಬಕ್ಸ್. Starbucks. Nice bucks. Coffee. Which one, sir? Nice one. Top one. 2. ನೇಮ್ ಬೇರೆ ಬರೀ. How much? 1156. 1156. ಪೆಟ್ಟಿ ಅಂಗಡಿಲಿ ಎಷ್ಟೊಂದು ಟೀ ಸಿಕ್ತಿತ್ತು, ಎಷ್ಟು ಕಾಫಿ ಸಿಕ್ತಿತ್ತು. 1156. ಅಣ್ಣ ಕೋಮಾ ಕೋಬಾ 1156. 1156. 1156. ನಾವು ಇದಕ್ಕೆ ಹೋಗಿ ಕೊಡ್ತಿದ್ವಲ್ಲ ಕಾಫಿ. ನನಗೆ ಅದು ಇಷ್ಟೊಂದೆಲ್ಲ ಇಲ್ಲ ಬಿಡಿ, 1000 ಎಲ್ಲ ಕೊಟ್ಟು ಕುಡಿಯೋ ಸೀನ್ ಎಲ್ಲ ಇಲ್ಲ. ಪಕ್ಕ ಲೋಕಲ್ ನಾವು ಅದು ಯಾವ್ದು 100 ರೂಪಾಯಿ ಕಾಫಿ ಅಂತ ಲಿಟ್ರಲಿ ಹೇಳ್ತೀನಿ. ನಮ್ಮೂರು ಪೆಟ್ಟಿ ಅಂಗಡಿಲೇ ಚೆನ್ನಾಗಿ ಮಾಡ್ತಾರೆ ಗುರು. ಇವಕ್ಕೆಲ್ಲ ಏನು ಗೊತ್ತು, ನಾಟಿ ಸ್ಟೈಲ್ ರುಚಿ. ಸುಮ್ಮನೆ ಆಯ್ತವೆ ಸ್ಟಾರ್ಬಕ್ಸ್, ಆ ಬಕ್ಸ್. ಓಕೆ, ನೆಕ್ಸ್ಟು. ಆಮೇಲೆ ಹೋಗೋರು ಬೈಕೊಬಿಡ್ತಾರೆ ನಮ್ಮನ್ನ. ಇದಪ್ಪ ಮೋಟಿವೇಶನ್ ಅಂದ್ರೆ. ಅನುಭವಿ ಬಿಡ್ಕೊಂಡು ನೋಡ್ತಿರ್ತಾರೆ, ಹೋಗಿ ಮಂಜಣ್ಣ. ನಾನಲ್ಲ, ಆ ಥರದವ್ರಿಗೆ ಹೇಳ್ತಾ ಇರೋದು ಹಂಗೆ. ನಿಂಬೆ ಹಣ್ಣು ಮೊಸರು ಆಲೂಗಡ್ಡೆ, ನಿಂಬೆ ಹಣ್ಣು ಮೊಸರು ಆಲೂಗಡ್ಡೆ, ನಿಂಬೆ ಹಣ್ಣು ಮೊಸರು ಆಲೂಗಡ್ಡೆ, ನಿಂಬೆ ಹಣ್ಣು ಮೊಸರು ಆಲೂಗಡ್ಡೆ. ಅಣ್ಣ ನಿಮ್ಮ ಹೆಂಡತಿ ಮುಂಡೆ. ಹಿಂಗೆ ಅಲ್ವಾ ಚಿಕ್ಕೂಸಲ್ಲಿ ಆಗ್ತಿದ್ದು. ಅಲ್ಲ ವಾಟ್ ಬ್ರೋ, ಆಫ್ಟರ್ ಎ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರಂತೆ. ಏನ್ ಹೇಳು? ಮಾತೃಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರು. ಓಹೋ ಹಂಗೆ. ಸರಿ ಆಯ್ತು, ನಿಂಗ್ ವಾಟ್ಸಾಪ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು. ಕಳ್ಸಿದ್ಯಾ? ಒಂಚೂರು ಓದ್ಬಿಟ್ಟು ಹೇಳು ಹಂಗೆ. ಅಯ್ಯೋ ಸುಮ್ನೆ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಹಲೋ, ಕೇಳಿಸ್ತಿಲ್ವಾ? ಕೇಳಿಸೈತೆ, ಹೇಳ್ತೀನಿ ತಡ. ಹೇಳು. ಸಿರಿ ಕನ್ನಡ ಗೆದ್ದೆ. ಏನ್ ಗೆದ್ದೆ? ಸಾರಿ, ಗೇಳ್ಗೆ. ಸಿರಿ ಕನ್ನಡ ಗೇಳ್ಗೆ. ಸಿರಿ ಕನ್ನಡ ಬೆಳಗ್ಗೆ. ಏನು? ಸಿರಿ ಕನ್ನಡ ಬೆಳಗ್ಗೆ. ಬೆಳಗ್ಗೆ. ಮಧ್ಯಾಹ್ನ ತಮಿಳ, ರಾತ್ರಿ ತೆಲುಗುನಾ? ಸಿರಿ ಕನ್ನಡ ಬಾಳ್ಗೆ ಕಣೋದು. ಬಾಳ್ಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಅಂಶ ಡಿಫ್ರೆನ್ಸ್ ಇರೋದು. ಸ್ವಲ್ಪ. ನೀನು ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡ್ ಹೋಯ್ತಿಯಾ, ಶಾರ್ಟ್ ಹಾಕೊಂಡ್ ಹೋಯ್ತಿಯಾ? ಏನ್ ಮಚ್ಚ ಅದನ್ನೆಲ್ಲ ಹಾಕೊಂಡ್ ಹೋಗಕ್ಕಾಗುತ್ತಾ? ಮತ್ತೆ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು, ಹಾಕೊಂಡ್ ಹೋಗ್ಬಿಡು. ಹೇಳಿಕೊಟ್ಟ ಭಾಷೆ ಕನ್ನಡ, ಭಾಷೆ ಉಳಿಸುವ ಆಸೆ ಕನ್ನಡ, ತಂದೆ ಮಾಡಿಟ್ಟಿರೋ ಆಸ್ತಿ ಕನ್ನಡ, ಅದಕ್ಕೆ ಬಳಸೋ ಜಾಸ್ತಿ ಕನ್ನಡ, ಕಲಿಸಿದ ಪಾಠ ಕನ್ನಡ, ಗುರಿ ಮುಟ್ಟೋಕೆ ಹೋರಾಟ ಕನ್ನಡ. ಇದು ನಮ್ಮ ಚೆಲುವ ಕನ್ನಡ ನಾಡು. ಎಸ್,
ನವೆಂಬರ್ ಮುಗಿತಾ ಬಂತು. ನವೆಂಬರ್ ಕನ್ನಡಿಗರಾಗಬೇಡಿ, ನಂಬರ್ 1 ಕನ್ನಡಿಗರಾಗಿ.